ನಮಸ್ಕಾರ ವೀಕ್ಷಕರೇ, ವಿದ್ಯಾ ವಿಶೇಷ ಚಾನಲ್ಗೆ ಸ್ವಾಗತ. 2024ರ ನವರಾತ್ರಿ ಅಕ್ಟೋಬರ್ 3 ಗುರುವಾರ ಪ್ರಾರಂಭವಾಗ್ತದೆ ಮತ್ತು ಅಕ್ಟೋಬರ್ 12 ಶನಿವಾರದಂದು ವಿಜಯದಶಮಿ ಆಚರಣೆಯೊಂದಿಗೆ ಕೊನೆಗೊಳ್ಳುತ್ತದೆ. ಇನ್ನು ಅಕ್ಟೋಬರ್ 3ರಂದು ಗುರುವಾರ ಘಟಸ್ಥಾಪನೆ ಆಗ್ತದೆ. ಅಕ್ಟೋಬರ್ 11 ಶುಕ್ರವಾರದಂದು ದುರ್ಗಾಷ್ಟಮಿ ಮತ್ತು ಮಹಾನವಮಿಯನ್ನು ಆಚರಿಸುವ ಮುಖಾಂತರ ಮುಕ್ತಾಯಗೊಳ್ಳುತ್ತದೆ. ಘಟಸ್ಥಾಪನೆಯ ಮುಹೂರ್ತದ ಸಮಯವನ್ನು ನಾವಿಲ್ಲಿ ನೋಡುವುದಾದರೆ ಅಕ್ಟೋಬರ್ 3ರಂದು ಬೆಳಗ್ಗೆ 6:23ರಿಂದ 10:18ರವರೆಗೆ ಇರ್ತದೆ. ಇನ್ನು ಪ್ರತಿಪದ ತಿಥಿಯ ಸಮಯ ಅಕ್ಟೋಬರ್ 3ರಂದು 12:19ರಿಂದ ಅಕ್ಟೋಬರ್ 4 2:58ರವರೆಗೆ ಇರ್ತದೆ. ಈ 9 ರಾತ್ರಿಗಳಲ್ಲಿ ದುರ್ಗೆಯ 9 ಅವತಾರಗಳನ್ನು ಜನರು ಪೂಜಿಸ್ತಾರೆ. ಪ್ರತಿದಿನವೂ ಕೂಡ ದುರ್ಗಾಮಾತೆಯ ಒಂದೊಂದು ಅವತಾರವನ್ನು ಮೀಸಲಿಡಲಾಗಿದೆ. ಈ ಆಧಾರದ ಮೇಲೆ 9 ದಿನಗಳ ಕಾಲ ಪ್ರತಿದಿನ ಬೇರೆ ಬೇರೆ ಬಣ್ಣದ ಬಟ್ಟೆಗಳನ್ನು ಧರಿಸ್ತಾರೆ. ಇನ್ನು ಅಕ್ಟೋಬರ್ 3ರಂದು ಪ್ರತಿಪದದಲ್ಲಿ ಶೈಲಪುತ್ರಿ ದೇವಿಯನ್ನು ಪೂಜಿಸಲಾಗ್ತದೆ. ಮೊದಲನೆಯ ದಿನ ಶೈಲಪುತ್ರಿ ದೇವಿಗೆ ಅರ್ಪಿಸಲಾಗಿದೆ. ಶೈಲ ಎಂದರೆ ಪರ್ವತ ಮತ್ತು ಪುತ್ರಿ ಎಂದರೆ ಮಗಳು. ಪಾರ್ವತಿ ದೇವಿಯು ಮಲೆನಾಡಿನ ದೇವರ ಮಗಳಾಗಿರುವುದರಿಂದ ಈ ದಿನವನ್ನು ಆಕೆಗೆ ಪ್ರಾಮುಖ್ಯತೆಯನ್ನು ನೀಡಲಾಗ್ತದೆ. ಇನ್ನು ಶೈಲಪುತ್ರಿ ದೇವಿಯ ಆರಾಧನೆಯನ್ನು ಮಾಡುವುದಕ್ಕಿಂತ ಮುಂಚೆ ನೀವು ಕೆಲವೊಂದು ವಿಷಯಗಳನ್ನು, ಕೆಲವೊಂದು ನಿಯಮಗಳನ್ನು ನೆನಪಿನಲ್ಲಿಟ್ಕೊಳ್ಬೇಕು. 9 ದಿನಗಳ ಕಾಲ ನೀವು ವ್ರತವನ್ನು ಆಚರಣೆ ಮಾಡ್ತಾ ಇದ್ದರೆ ಮಹಿಳೆಯರಾಗಲಿ ಅಥವಾ ಪುರುಷರಾಗಲಿ ನೀವು ನಿಮ್ಮ ಸತಿ ಅಥವಾ ಪತಿಯ ಜೊತೆಗೆ ಸಂಪರ್ಕವನ್ನು ಇಟ್ಕೊಳ್ಬಾರ್ದು. ಬ್ರಹ್ಮಚರ್ಯವನ್ನು 9 ದಿನಗಳ ಕಾಲ ಇಲ್ಲ, ನಮ್ಮ ಪತಿ ನಮಗೆ ಬ್ರಹ್ಮಚರ್ಯವನ್ನು ಪಾಲಿಸಲು ಬಿಡುವುದಿಲ್ಲ ಅಂದಾದಲ್ಲಿ ನೀವು ಸಾಮಾನ್ಯವಾಗಿಯೇ ಬೆಳಿಗ್ಗೆ ಹಾಗೂ ರಾತ್ರಿ ದೀಪವನ್ನು ಬೆಳಗಿಸಿ ತಾಯಿ ದುರ್ಗೆಯನ್ನು ಪೂಜಿಸಬಹುದು. ಆದರೆ ಋತುವನ್ನು ಆಚರಿಸ್ತಾ ಬ್ರಹ್ಮಚರ್ಯವನ್ನು ಪಾಲಿಸದೇ ಇರುವುದು ತುಂಬ ತಪ್ಪನ್ನು ಮಾಡಿದ ಹಾಗೆ. ದುರ್ಗೆಯ ಕೋಪಕ್ಕೆ ಗುರಿಯಾಗ್ತೀರಾ. ಮಾಂಸಾಹಾರವನ್ನು ಕೂಡ ನೀವು 9 ದಿನಗಳ ಕಾಲ ಪೂಜೆಯನ್ನು ಆಚರಿಸ್ತಾ ಇದ್ದರೆ ತ್ಯಜಿಸಬೇಕಾಗ್ತದೆ. ಶಾಕಾಹಾರಿಯಾಗಿ ಇರಬೇಕು. ಇನ್ನು ಮೊದಲನೆಯ ದಿನ ಶೈಲಪುತ್ರಿ ದೇವಿಯನ್ನು ಪೂಜಿಸಬೇಕಾದ್ರೆ ನೀವು ಬೆಳಿಗ್ಗೆ ತಲೆ ಸ್ನಾನವನ್ನು ಮಾಡಿಕೊಂಡು ಹಳದಿ ಬಣ್ಣದ ಮಡಿ ಬಟ್ಟೆಯನ್ನು ಉಟ್ಟುಕೊಂಡು ಶೈಲಪುತ್ರಿ ದೇವಿಯನ್ನು ಪೂಜಿಸಬೇಕು. ಶೈಲಪುತ್ರಿ ದೇವಿಗೆ ಯಾವ ಬಣ್ಣದ ಹೂವುಗಳನ್ನು ಅರ್ಪಿಸಬೇಕು ಎಂದಾದಲ್ಲಿ ನೀವು ಗುಲಾಬಿ ಬಣ್ಣದ ಹೂವುಗಳನ್ನು ಅರ್ಪಿಸಿದ್ದೇ ಆದಲ್ಲಿ ಶೈಲಪುತ್ರಿ ದೇವಿ ಸಂಪನ್ನಳಾಗ್ತಾಳೆ. ಇದರಿಂದ ನಿಮಗೆ ಶತ್ರುಗಳ ಬಾಧೆ ನಿವಾರಣೆ ಆಗ್ತದೆ. ಶತ್ರುಗಳು ಕೂಡ ನಿಮ್ಮ ಮಿತ್ರರಾಗ್ತಾರೆ. ಶೈಲಪುತ್ರಿ ದೇವಿಗೆ ಯಾವ ಒಂದು ನೈವೇದ್ಯವನ್ನು ಅರ್ಪಿಸಬೇಕು? ಮೊದಲನೆಯ ದಿನ ಶೈಲಪುತ್ರಿ ದೇವಿಗೆ ನೀವು ಪೊಂಗಲನ್ನು ಅರ್ಪಿಸಬೇಕು. ನಿಮ್ಮ ಕೈಯಲ್ಲಿ ಪೊಂಗಲನ್ನು ಮಾಡಲು ಆಗದೇ ಇದ್ದಲ್ಲಿ ನೀವು ಬೆಲ್ಲದ ಅನ್ನವನ್ನು ಕೂಡ ಮಾಡಬಹುದು, ಅಥವಾ ಬೆಲ್ಲ ಅಥವಾ ಅವಲಕ್ಕಿಯ ನೈವೇದ್ಯವನ್ನು ಕೂಡ ಶೈಲಪುತ್ರಿ ದೇವಿಗೆ ಇಟ್ಟು ನೀವು ಆಕೆಯ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದಾಗಿದೆ. ಮೊದಲನೆಯ ದಿನ ತಣ್ಣನೆಯ ಪದಾರ್ಥಗಳಾದಂತಹ ಮೊಸರು, ಐಸ್ ಕ್ರೀಮ್, ಜ್ಯೂಸ್, ತಂಗಳನ್ನ ಇಂತಹದ್ದೇನೂ ಸೇವಿಸಬಾರದು. ಮೊದಲನೆಯ ದಿನ ನೀವು ಅತಿಥಿಯನ್ನು ಮನೆಗೆ ಕರೆತಂದು ಆಕೆಗೆ ಅರಿಶಿನ, ಕುಂಕುಮ ಹಾಗೂ ಬ್ಲೌಸ್ ಪೀಸನ್ನು ಕೊಟ್ಟು ಆಕೆಯ ಕಾಲಿಗೆ ನಮಸ್ಕರಿಸಿ ಆಕೆಯ ಆಶೀರ್ವಾದವನ್ನು ಪಡೆದುಕೊಂಡಿದ್ದೇ ಆದಲ್ಲಿ ತಾಯಿ ದುರ್ಗೆಯ ನಿಮಗಾಗ್ತದೆ. ಮೊದಲನೆಯ ದಿನ ಶೈಲಪುತ್ರಿ ದೇವಿಯನ್ನು ಪೂಜೆ ಮಾಡಿದ ನಂತರ ಧೂಪ, ದೀಪ, ನೈವೇದ್ಯಗಳನ್ನು ಅರ್ಪಿಸಿದ ನಂತರ ನೀವು ಈ ಒಂದು ಮಂತ್ರವನ್ನು 108 ಬಾರಿ ಜಪಿಸಬೇಕಾಗ್ತದೆ. ಶೈಲಪುತ್ರಿ ದೇವಿಯನ್ನು ಭಕ್ತಿ ಶ್ರದ್ಧೆಯಿಂದ ಮನಸ್ಸಿನಲ್ಲಿ ನೆನೆದುಕೊಂಡು ಸಂಕಲ್ಪವನ್ನು ಮಾಡಿ ಈ ಮಂತ್ರವನ್ನು 108 ಬಾರಿ ಹೇಳಬೇಕು. ಇದರಿಂದಾಗಿ ನೀವು ಮಾಡಿದಂತಹ ಪೂಜೆಯ ಫಲ ಶೀಘ್ರವಾಗಿ ದೊರೆಯುತ್ತದೆ. ತಾಯಿ ದುರ್ಗೆ ಮಾತೆಯ ಆಶೀರ್ವಾದ ಶೈಲಪುತ್ರಿಯ ರೂಪದಲ್ಲಿ ನಿಮಗೆ ಬಂದು ತಲುಪುತ್ತದೆ. ವಂದೇ ವಾಂಛಿತ ಲಾಭಾಯ ಚಂದ್ರಾರ್ಥಕೃತಶೇಖರಾಂ ಋಷರೂಢಾಂ ಶೂಲಧರಾಂ ಶೈಲಪುತ್ರಿ ಯಶಸ್ವಿನಿಂ. ಈ ಮಂತ್ರವನ್ನು ನೀವು ಭಕ್ತಿ ಶ್ರದ್ಧೆಯಿಂದ ಪಠನೆ ಮಾಡಿದ್ದೇ ಆದಲ್ಲಿ, ಶೈಲಪುತ್ರಿ ದೇವಿಯ ಆರಾಧನೆ ಮಾಡಿದ್ದೇ ಆದಲ್ಲಿ ತಾಯಿ ದುರ್ಗಾ ಮಾತೆಯು ನಿಮ್ಮ ಜೀವನದಲ್ಲಿರುವಂತಹ ಸಕಲ ಸಂಕಷ್ಟವನ್ನು ದೂರ ಮಾಡಿ ನಿಮ್ಮನ್ನು ಹಾಗೂ ನಿಮ್ಮ ಕುಟುಂಬವನ್ನು ತಾಯಿ ಜಗನ್ಮಾತೆ ದುರ್ಗೆಯು ರಕ್ಷಣೆ ಮಾಡ್ತಾಳೆ.